ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನಾವು 8ನೇ ತರಗತಿಯ 8ನೇ ಗದ್ಯ ಭಾಗವಾಗಿರುವಂಥ ಸಪ್ತಾಕ್ಷರಿ ಮಂತ್ರ ಈ ಪಾಠವನ್ನು ಲಕ್ಷ್ಮೀನಾರಾಯಣಪ್ಪನವರು ಅಥವಾ ಮುದ್ದಣ್ಣನವರು ಇದನ್ನು ರಚನೆಯನ್ನು ಮಾಡಿದ್ದಾರೆ. ಪದಗಳ ಅರ್ಥವನ್ನು, ಅವರ ಕವಿ ಪರಿಚಯವನ್ನು ಹಾಗೂ ಪಾಠ ಏನು ಹೇಳ್ತೈತಿ, ಸಾರಾಂಶ ಏನು ಹೇಳಲಿಕ್ಕೆ ಹೊರಟಿದಾರ ಎಂಬುದರ ಬಗ್ಗೆ ನಾವು ನೋಡೋಣ. ಮುದ್ದಣ್ಣ ಮತ್ತು ಮನೋರಮೆ ಇಬ್ಬರು ಮಾತನಾಡಿ ಕೂತಿರ್ತಾರ. ಅವ್ರು ಮಾತನಾಡುವಂತಹ ಸಂದರ್ಭದಲ್ಲಿ ಯಾವ ಯಾವ ಪದಗಳನ್ನ ಅವರು ಮಾತನಾಡ್ತಾರೆ, ಯಾವುದ್ರ ಬಗ್ಗೆ ಹೇಳತ್ತಾರೆ ಎಂಬುದರ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವೆಲ್ಲರೂ ದೀರ್ಘವಾಗಿ ಅಧ್ಯಯನವನ್ನು ಮಾಡೋಣ. ಬನ್ನಿ ಮಕ್ಕಳೇ. ಸಪ್ತಾಕ್ಷರಿ ಮಂತ್ರ ಮುದ್ದಣ್ಣ. ಕೃತಿಕಾರರ ಪರಿಚಯ. ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಮಾಲೆಗಾರರಾಗಿದ್ದ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳ ಮಗ. ನೋಡಿ, ಇವರು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿರ್ತಕ್ಕಂತಹ ನಂದಳಿಕೆ ಅನ್ನುವಂತಹ ಒಂದು ಗ್ರಾಮದ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಲೆಗಾರರಾಗಿರುವಂತಹ ಒಬ್ಬ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ಇವರ ದಂಪತಿಗಳ ಮಗನಾಗಿ ಯಾರು ಜನಿಸ್ತಾರ? ಲಕ್ಷ್ಮೀನಾರಾಯಣಪ್ಪ ಅವರು ಜನಿಸ್ತಾರ. ಯಾವಾಗ? 1870 ಜನವರಿ 24ರಂದು ಇವರು ಜನಿಸಿದ. ಈತನನ್ನು ತಾಯಿ ಮುದ್ದಣ್ಣ ಎಂದು ಮುದ್ದಿನಿಂದ ಕರೆಯುತ್ತಿದ್ದಳು. ನೋಡ್ರಿ, ಇವರು 1870ರಲ್ಲಿ ಜನವರಿ 24ರಂದ ಜನಿಸಿದಂತಹ ಲಕ್ಷ್ಮೀನಾರಾಯಣಪ್ಪನವ್ರನ್ನ ಅವ್ರ ತಾಯಿ ಪ್ರೀತಿಯಿಂದ ಏನಂತ ಕರಿತಾ ಇದ್ಲು? ಮುದ್ದಣ್ಣ ಅನ್ನುವಂಥ ಒಂದು ಹೆಸರಿನಿಂದ ಆತನನ್ನ ಕರಿತಾ ಇದ್ಲು. ಹಾಗಾಗಿ ಲಕ್ಷ್ಮೀನಾರಾಯಣ ಎಂದು ನಾಮಕರಣ ಮಾಡಿದ್ದರೂ ಕನ್ನಡ ನಾಡು ಈತನನ್ನು ಮುದ್ದಣ್ಣ ಎಂದೇ ಕರೆಯಿತು. ನೋಡ್ರಿ, ಈತನಿಗೆ ಲಕ್ಷ್ಮೀನಾರಾಯಣ ಅಂತೆ ನಾಮಕರಣ ಮಾಡ್ತಾರೆ ತಂದೆ ತಾಯಿಗಳು. ಆದ್ರೆ ಆತನ ತಾಯಿ ಮುದ್ದಣ್ಣ ಅನ್ನುವಂತಹ ಒಂದು ಪದದಿಂದ ಪ್ರೀತಿಯಿಂದ ಆತನನ್ನ ಕರೆಯುತ್ತಿರೋದ್ನಾಗಿ ಇಡೀ ನಮ್ಮ ಕನ್ನಡ ನಾಡು ಕೂಡ ತಾಯಿಯ ಮಾತನ್ನೇ ವೇದವಾಕ್ಯ ಅನ್ಕೊಂಡು ಏನ್ ಮಾಡ್ರು? ಮುದ್ದಣ್ಣ ಅಂತೇಳಿನ ಕರ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಈತ ನಂದಳಿಕೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಉಡುಪಿಗೆ ಬಂದರು. ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗದೆ ವ್ಯಾಯಾಮ ಶಿಕ್ಷಕನ ತರಬೇತಿ ಪಡೆದು 1889ರಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ 10 ರೂಪಾಯಿ ಮಾಸಿಕ ವೇತನ ಪಡೆದು ವೃತ್ತಿ ಜೀವನ ಆರಂಭಿಸಿದರು. ನೋಡಿ, ಅಂದಿನ ಪರಿಸ್ಥಿತಿ ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ಮುದ್ದಣ್ಣವ್ರದ್ದು ನಂದಳಿಕೆ ಗ್ರಾಮದಲ್ಲಿ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮುಗಿಸ್ತಾರ. ವಿದ್ಯಾಭ್ಯಾಸ ಮುಗಿಸಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಉಡುಪಿಗೆ ಬರ್ತಾರ. ಆದ್ರೆ ಅಲ್ಲಿ ಉಡುಪಿಗೆ ಬಂದ ಮೇಲೆ ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಕ್ಕಾಗದೆ ಅವಾಗ ಸಾಧ್ಯವಾಗದೇ ಇದ್ದಿದ್ದರಿಂದ ಏನ್ ಮಾಡ್ತಾರ? ವ್ಯಾಯಾಮ ಶಿಕ್ಷಕನ ತರಬೇತಿಯನ್ನು ಪಡೆದುಕೊಂಡು 1889ರಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ಏನ್ ಮಾಡ್ತಾರ? ವ್ಯಾಯಾಮ ಶಿಕ್ಷಕನಾಗಿ ನೇಮಕ ಆಗಿ ಎಷ್ಟು ರೂಪಾಯಿ ಇತ್ತು ಇವ್ರಿಗೆ ಪೇಮೆಂಟು ಅಂದ್ರೆ ಸಂಬಳ? ಕೇವಲ 10 ರೂಪಾಯಿ ಶಿಕ್ಷಕನಾಗಿ ಕೇವಲ 10 ರೂಪಾಯಿಗಾಗಿ ಶಿಕ್ಷಕನಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರ. ಅದೃಷ್ಟವಶಾತ್ ಮಳಲಿ ಸುಬ್ಬರಾಯರೆಂಬ ವಿದ್ವಾಂಸರ ಪರಿಚಯವಾಗಿ ಮುದ್ದಣ್ಣನಲ್ಲಿ ಸಾಹಿತ್ಯ ಆಸಕ್ತಿ ಬೆಳೆಯಿತು. ನೋಡ್ರಿ, ಇವರ ಅದೃಷ್ಟ ಹೆಂಗ ಇತ್ತಪ್ಪ ಅಂತಂದ್ರ ಮಳಲಿ ಸುಬ್ಬರಾಯರ್ ಅನ್ನುವಂಥ ಒಬ್ರು ವಿದ್ವಾಂಸರು ಇವ್ರಿಗೆ ಏನಕ್ಕಾರ ಉಡುಪಿಯಲ್ಲಿ ಪರಿಚಯ ಆಗ್ತಾರ. ಹೌದಾ? ಅವ್ರ ಪರಿಚಯ ಆದ್ಮೇಲೆ ಮುದ್ದಣ್ಣನವ್ರಿಗೆ ಮಳಲಿ ಸುಬ್ಬರಾಯರಿಗೆ ಸಾಹಿತ್ಯ ಅಂದ್ರೆ ಎಲ್ಲಿಲ್ಲದ ಪ್ರೀತಿ, ಅಚ್ಚುಮೆಚ್ಚು. ಹೀಗಾಗಿ ಅವರ ಜೊತೆ ಕೂಡಿಕೊಂಡು ಅವರ ಜೊತೆ ಗೆಳೆತನವನ್ನ ಮಾಡಿಕೊಂಡು ಇರುತ್ತಿರೋದ್ರಿಂದ ಸದಾ ಯಾವಾಗ್ಲೂ ಅವ್ರ ಜೊತೆ ಇರ್ತಿದ್ದರಿಂದ ಇವ್ರಿಗೂ ಕೂಡ ಏನಾಯ್ತು? ಸಾಹಿತ್ಯದಲ್ಲಿ ಆಸಕ್ತಿ, ಅಭಿರುಚಿ ಬೆಳೆಯಿತು. ತತ್ಪರಿಣಾಮವಾಗಿ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು, ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ, ಹಳಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮೇಶ್ವಮೇಧಂ ಗದ್ಯ ಕಾವ್ಯಗಳು ಮುದ್ದಣ್ಣನಿಂದ ರಚಿತವಾದವು. ನೋಡ್ರಿ, ಮಳಲಿ ಸುಬ್ಬರಾಯರವರ ಜೊತೆ ಕೂಡಿಕೊಂಡು ಸಾಹಿತ್ಯ ಅಭಿರುಚಿಯನ್ನು ಬೆಳೆಸ್ಕೊಂಡಂತಹ ಮುದ್ದಣ್ಣನವ್ರು ಏನೇನ್ ಮಾಡಿದಪ್ಪ ಅಂತಂದ್ರ ರತ್ನಾವತಿ ಕಲ್ಯಾಣ ಅನ್ನುವಂಥದ್ದು ಮತ್ತು ಕುಮಾರ ವಿಜಯ ಅನ್ನುವಂತಹ ಯಕ್ಷಗಾನ ಪ್ರಸಂಗಗಳನ್ನ ಬರೀತಾರ. ಮತ್ತು ಶ್ರೀರಾಮ ಪಟ್ಟಾಭಿಷೇಕ ಅನ್ನುವಂತಹ ಒಂದು ಕಾವ್ಯವನ್ನ ಯಾವ ಷಟ್ಪದಿಯಲ್ಲಿ? ವಾರ್ಧಕ ಷಟ್ಪದಿಯಲ್ಲಿ ರಚನೆಯನ್ನ ಮಾಡ್ತಾರ. ಆಮೇಲೆ ಅದ್ಭುತ ರಾಮಾಯಣ ಮತ್ತು ಶ್ರೀ ರಾಮೇಶ್ವಮೇಧಂ ಅನ್ನುವಂತಹ ಗದ್ಯ ಕಾವ್ಯಗಳನ್ನ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಹಳಗನ್ನಡ ಶೈಲಿಯಲ್ಲಿ ಬರೀತಾರ. ಹಳಗನ್ನಡ ಅಷ್ಟೊಂದು ಸುಲಭವಾದಂತಹ ಸಾಹಿತ್ಯ ಅಲ್ಲ ರೀ. ತುಂಬಾ ಜ್ಞಾನ ಪಂಡಿತ ಆಗಿರ್ಬೇಕು ಆ ಸಾಹಿತ್ಯವನ್ನ ಅಧ್ಯಯನ ಮಾಡ್ಬೇಕಂದ್ರ. ಹೌದಾ? ಅಷ್ಟೊಂದು ಚಾಣಾಕ್ಷರಾಗಿದ್ದರು ಅಂತ ಹೇಳ್ಬೋದು ಮುದ್ದಣ್ಣನವರು. ಉಡುಪಿಯಿಂದ ಕುಂದಾಪುರದ ಬೋರ್ಡ್ ಹೈಸ್ಕೂಲಿಗೆ ವರ್ಗಾವಣೆಗೊಂಡು ಕೆಲವು ಸಮಯದ ಬಳಿಕ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತರಾಗಿ ಸೇವೆ ಸಲ್ಲಿಸಿದರು. ನೋಡ್ರಿ, ಇವರು ಸಾಹಿತ್ಯದಲ್ಲಿ ಹೆಚ್ಚಾಗಿ ಅಭಿರುಚಿಯನ್ನು ಬೆಳೆಸಿಕೊಂಡು ಹಲವಾರು ಕೃತಿಗಳನ್ನ, ಗದ್ಯ ಕಾವ್ಯಗಳನ್ನ, ಯಕ್ಷಗಾನ ಪ್ರಸಂಗಗಳನ್ನ
ರಚನೆ ಮಾಡಿದ್ದರಿಂದ ಏನಾಯ್ತು, ಇವರು ಉಡುಪಿಯಲ್ಲಿ ಇರ್ತಕ್ಕಂತಹ ಕುಂದಾಪುರದ ಬೋರ್ಡ್ ಹೈಸ್ಕೂಲ್ಗೆ ಇವರು ನೆಕ್ಸ್ಟ್ ಟ್ರಾನ್ಸ್ಫರ್ ಆಗ್ತಾರೆ, ಅಂದ್ರೆ ವರ್ಗಾವಣೆ ಆಗ್ತಾರ. ಆದ್ಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಉಡುಪಿಯಲ್ಲಿ ಕ್ರಿಶ್ಚಿಯನ್ ಅನ್ನುವಂಥ ಒಂದು ಹೈಸ್ಕೂಲ್ ಇರುತ್ತೆ. ಕ್ರಿಶ್ಚಿಯನ್ ಹೈಸ್ಕೂಲಲ್ಲಿ ಕನ್ನಡ ಪಂಡಿತರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರ. ಹೊಸಗನ್ನಡ ಅರುಣೋದಯದ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನನಾದ ಮುದ್ದಣ್ಣ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಗಳಿಸಿದ್ದಾನೆ. ನೋಡ್ರಿ, ಮುದ್ದಣ್ಣನವರು ಹಲವಾರು ಕೃತಿಗಳನ್ನ ಸಾಹಿತ್ಯದಲ್ಲಿ ಅಭಿರುಚಿಯನ್ನು ಬೆಳೆಸಿಕೊಂಡಂತಹ ಮುದ್ದಣ್ಣನವರು ನಮ್ಮ ಕನ್ನಡ ನಾಡಿಗೆ, ನಮ್ಮ ಕನ್ನಡಕ್ಕೆ ಏನ್ ಮಾಡೋ ಹಲವಾರು ಕೃತಿಗಳನ್ನ ಸಾಹಿತ್ಯಗಳನ್ನ ನಮ್ಗ ಒದಗಿಸಿಕೊಟ್ರು. ಹೀಗಾಗಿ ಹೊಸಗನ್ನಡ ಅರುಣೋದಯದ ಮುಂಗೋಳಿ ಅಂತ ಇವರನ್ನ ಕರೆಯಲಾಗ್ತಿತ್ತು. ಒಂದು ಕಡೆ ಕಡು ಬಡತನ, ಇನ್ನೊಂದು ಕಡೆ ಆಗಿನ ಕಾಲದಲ್ಲಿ ಗುಣಪಡಿಸಲು ಸಾಧ್ಯವಾಗದಿದ್ದ ಕಾಯಿಲೆ, ಇವೆರಡರಿಂದ ಜರ್ಜರಿತನಾದ ಮುದ್ದಣ್ಣ ಅಲ್ಪಾಯುಷಿಯಾಗಿ 1901 ಫೆಬ್ರವರಿ 15ರಂದು ಇಹಲೋಕ ತ್ಯಜಿಸಿದರು. ಮನೆಯಲ್ಲಿ ತೀರಲಾಗದಷ್ಟು ಕಡು ಬಡತನ, ಅಂತಹ ಬಡತನದಲ್ಲಿ ಬೆಳೆದಂತ ಇವರು ಏನ್ ಮಾಡಿದ್ರು, ಉಡುಪಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಆಗದೇ ಇರುವುದರಿಂದ ಏನ್ ಮಾಡ್ತಾ ಇದ್ರು, ಇವರು ಕೊನೆಯ ವ್ಯಾಯಾಮ ಶಿಕ್ಷಣಕ್ಕೆ ತರಬೇತಿಯನ್ನು ಕೊಂಡ್ರು. ಆದ್ರೂ ಕೂಡ ಇವರು ಸಾಹಿತ್ಯದಲ್ಲಿ ಅಭಿರುಚಿ ಬೆಳೆಸಿಕೊಂಡಂತಹ ಇವರು ಕನ್ನಡದಲ್ಲಿ ಕೂಡ ಹೆಚ್ಚಿನ ಪಾಂಡಿತ್ಯವನ್ನ ಹೊಂದಿ ಹಲವಾರು ಗದ್ಯ ಕಾವ್ಯ ಕೃತಿಗಳನ್ನ ರಚನೆಯನ್ನ ಮಾಡಿದ್ರು. ಆದ್ರೆ ಇವರಲ್ಲಿ ಹೇಳತಿರದಷ್ಟು ಸಿಕ್ಕಾಪಟ್ಟೆ ಬಡತನ. ಹೀಗಾಗಿ ಕಡು ಬಡತನದಲ್ಲಿ ಬಂದಿರುವಂತ ಇವರು ಆಗಿನ ಕಾಲದಲ್ಲಿ ಕಾಯಿಲೆಗಳು ತುಂಬಾ ಮಾರಣಾಂತಿಕವಾದಂತಹ ಕಾಯಿಲೆಗಳು ಬರ್ತಾ ಇದ್ವು. ಹೌದಾ, ಒಂದ್ಸಲ ಒಬ್ರಿಗೆ ಕಾಯಿಲೆ ಬಂದು ಇಡೀ ಊರೇ ಕಾಯಿಲೆ ಬರುವಂತಹ ಪರಿಸ್ಥಿತಿ ಅಂದಿನ ಕಾಲದಲ್ಲಿ ಇತ್ತು. ಹೀಗಾಗಿ ಬಡತನದಲ್ಲಿ ಬೆಂದಂತಹ ಹೂವು ಏನಾಯ್ತು, ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಸಾಕಷ್ಟು ಹಣವಿಲ್ಲದ್ದರಿಂದ ಇವರು ಸ್ವಲ್ಪ ಅಲ್ಪಾಯುಷಿಯಾಗಿ ಯಾವಾಗ ತೀರ್ಕೊಂಡ್ರಪ್ಪ ಅಂತಂದ್ರೆ ಫೆಬ್ರವರಿ 15, 1901ರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಪುಟ 2 ಇದರ ತ್ರಯೋದಶ್ವಾಸಂ ಅರಣ್ಯಕ ಮುನಿದರ್ಶನಂ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ನೋಡಿ, ಹಳಗನ್ನಡ ಕಾವ್ಯವನ್ನು ರಚನೆ ಮಾಡಿರುವಂತಹ ಈ ಮುದ್ದಣ್ಣ ಅವರ ಕಾವ್ಯವನ್ನು ಏನ್ ಮಾಡಿದಾರ, ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಏನ್ ಮಾಡಿದಾರೆ, ಸಂಪಾದನೆ ಮಾಡಿದಾರ. ಯಾವ ಹೆಸರಿನ, ಸಪ್ತಾಕ್ಷರಿ ಮಂತ್ರ ಅನ್ನುವಂತಹ ಒಂದು ಹೆಸರಿನ ಸಂಪಾದಿಸಿರುವಂತಹ ಇವರು ಮುದ್ದಣ್ಣ ಭಂಡಾರ ಅನ್ನುವಂತಹ ಸಂಪುಟ 2 ಅದರ ತ್ರಯೋದಶ್ವಾಸಂ ಅರಣ್ಯಕ ಮುನಿದರ್ಶನಂ ಅನ್ನುವಂತಹ ಒಂದು ಭಾಗದಿಂದ ಈ ಸಪ್ತಾಕ್ಷರಿ ಮಂತ್ರ ಅನ್ನುವಂತಹ ಗದ್ಯ ಭಾಗವನ್ನ ಆಯ್ದುಕೊಂಡಾರಂತ ಹೇಳ್ಬೋದು. ಆಶಯದಾಗ ಏನ್ ಹೇಳ್ತಾರೆ ನೋಡಿ, ಎಷ್ಟೇ ಕಷ್ಟಗಳಿದ್ದರೂ, ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ. ನೋಡಿ, ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನ ನೋವುಗಳನ್ನ ಅನುಭವಿಸಿದ್ರು ಕೂಡ ಕೆಲವೊಂದ್ಸಲ ಕೆಲವೊಂದು ವೇಳೆಯಲ್ಲಿ ಆತ ನಗು ಏನಾಗ್ಬಿಡ್ತೈತಿ, ಆತನ ನಗು ಆಗಿರ್ಬೋದು ಅಥವಾ ಹಾಸ್ಯ ಆಗಿರ್ಬೋದು, ಎಲ್ಲ ನೋವನ್ನ ಮರೆಸುವಂತ ಶಕ್ತಿ ಮಾತ್ರ ಇರುವುದು ನಗುವಿಗೆ ಮಾತ್ರ. ಮನಸ್ಸನ್ನೇ ಸುಡುವಂತಹ ಚಿಂತೆ ಇದ್ರೂ ಕೂಡ ಆ ಚಿಂತೆಯನ್ನು ಮರೆಸುವಂತಹ ಶಕ್ತಿ ಇರುವುದು ನಗುವಿಗೆ ಮಾತ್ರ. ನಗು ಮಾನವನನ್ನು ಗೆಲುವಿನ ಹಾದಿಗೆ ತರುವ ದಿವ್ಯ ಔಷಧ. ನೋಡಿ, ಮಗು ಹೇಳಿದ್ನಲ್ಲ, ಮನುಷ್ಯ ಎಂತಹ ಕಷ್ಟ ನಷ್ಟದಲ್ಲಿ ಆತ ಬೆಂದರೂ ಕೂಡ ಆತನ ಗೆಲುವಿನ ಹಾದಿಗೆ ತರುವಂತಹ ಒಂದು ಔಷಧ ಯಾವಪ್ಪ ಅಂದ್ರೆ ನಗು. ಶ್ರೀರಾಮಶ್ವಮೇಧಂ ಕೃತಿಯಲ್ಲಿ ಮಡದಿ ಮನೋರಮೆ ನಿಜನಾಮ ಕಮಲಾಬಾಯಿಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದಣ್ಣನ ಕಷ್ಟ ಜೀವನದ ಪ್ರತೀಕವೇ ಆಗಿವೆ. ನೋಡಿ, ಮನೋರಮೆ, ಮುದ್ದಣ್ಣನ ಹೆಂಡತಿ ಮನೋರಮೆ. ಈತ ಮನೋರಮೆಯ ನಿಜವಾದ ಹೆಸರು ಏನಪ್ಪಾ ಅಂದ್ರೆ ಕಮಲಾಬಾಯಿ. ಈ ಶ್ರೀ ರಾಮೇಶ್ವಮೇಧಂ ಅನ್ನುವಂತಹ ಕೃತಿಯಲ್ಲಿ ಯಾರು ಬರೆದಿದ್ದು, ಮುದ್ದಣ್ಣನವರು ರಚನೆ ಮಾಡಿರುವಂತಹ ಶ್ರೀ ರಾಮೇಶ್ವಮೇಧಂ ಅನ್ನುವಂತಹ ಒಂದು ಕೃತಿಯಲ್ಲಿ ಮುದ್ದಣ್ಣ ಮತ್ತು ಮನೋರಮೆಯ ಮಾತುಗಳದವ. ಹೀಗಾಗಿ ಇವಳ ನಿಜವಾದ ಹೆಸರು ಕಮಲಾಬಾಯಿ. ಈ ಮನೋರಮೆ ಮತ್ತು ಮುದ್ದಣ್ಣ ಇವರು ಮಾತನಾಡುವಂತಹ ವ್ಯಕ್ತವಾಗುವಂತಹ ಗದ್ಯ ಭಾಗದಲ್ಲಿ ವ್ಯಕ್ತವಾಗುವಂತಹ ಏನು ಮಾತುಗಳದಾವಲ್ಲ ಅವೆಲ್ಲವೂ ಕೂಡ ಮುದ್ದಣ್ಣನ ಕಷ್ಟ ಜೀವನದ ಪ್ರತೀಕನಾಗ್ಯವ. ಅದರ ಸಂಕೇತವನ್ನ, ಆತನ ಬಡತನವನ್ನ ಹಾಗೂ ಆತನ ಜೀವನವನ್ನ ಎತ್ತಿ ತೋರಿಸುವಂತಹ ಮಾತುಗಳೇ ಆಗಿದವ. ಪ್ರಕೃತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ್ಣ ವ್ಯಕ್ತಪಡಿಸಿದ್ದಾನೆ. ನೋಡ್ರಿ, ಈ ಪ್ರಸ್ತುತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಗದ್ಯ ಭಾಗದಲ್ಲಿ ಏನ್ ಮಾಡಿದನಪ್ಪ ಅಂತಂದ್ರೆ ಅದರ ಶ್ರೇಷ್ಠತೆಯನ್ನ ಎತ್ತಿ ಹೇಳಿದಾನ. ಸಪ್ತ ಅಂದ್ರೆ 7, ಹೌದಾ, 7 ಅಕ್ಷರ, ಅಂದ್ರೆ ಅಕ್ಷರ ಮಂತ್ರ. ಹೀಗಾಗಿ 7 ಅಕ್ಷರದ ಮಂತ್ರದಿಂದ ಏನ್ ಮಾಡಿದನಪ್ಪ ಆಯ್ತಾ, ಅಂದಿನ ಕವಿಗಳ ದಾರಿದ್ರ್ಯ, ಯಾವ ರೀತಿಯ ಬಡತನ ಇತ್ತು, ದಾರಿದ್ರ್ಯ ಅವತ್ತಿತ್ತು ಎನ್ನುವುದರ ಬಗ್ಗೆ ಪರೋಕ್ಷವಾಗಿ ಮುದ್ದಣ್ಣ ವ್ಯಕ್ತಪಡಿಸಲು ಇಲ್ಲಿ ತೋರಿಸಿದನ.
ಹೊರನೋಟಕ್ಕೆ ಕುತೂಹಲಕಾರಿಯೂ ಹಾಸ್ಯಮಯವೂ ಆಗಿದ್ದರೆ ಒಳಗೆ ದಾರುಣ್ಯತೆಯ ಕತೆ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಹರಿಯುವುದನ್ನು ಇಲ್ಲಿ ಕಾಣಬಹುದು. ನೋಡಿ, ಮೇಲೆ ನೋಡುವವರಿಗೆ ಮೇಲ್ನೋಟಕ್ಕೆ ಏನಿಸುತ್ತೆ, ಇದು ಹಾಸ್ಯಮಯವಾದಂತಹ ಒಂದು ಸುಂದರ ಪಾಠ ಅಂತ ಅನಿಸಬಹುದು. ಆದ್ರೆ ನಾವು ಒಳಗಡೆ ಅರ್ಥ ಮಾಡಿಕೊಂಡಾಗ ಆತನ ದಾರಿದ್ರ್ಯವನ್ನ ಹಾಗೂ ಆತ ಬಡತನವನ್ನ ಹಾಗೂ ಆತನ ಜೀವನದ ಕಷ್ಟ ಸಂಕೇತವನ್ನ ಪ್ರತೀಕವನ್ನು ವ್ಯಕ್ತಪಡಿಸುವಂತ ಒಂದು ದಾರುಣ್ಯ ಕಥೆ ಆಗೈತಿ. ಯಾವ ರಸದೊಳಗೆ ಈ ಅಂತರ್ಗತವಾಗಿ ಮೂಡಿ ಬಂದೈತಪ್ಪ ಈ ಗದ್ಯ ಭಾಗ ಅಂತಂದ್ರೆ ಕರುಣಾರಸದಲ್ಲಿ ಇದು ಮೂಡಿ ಬಂದೈತೆ ಅಂತ ಹೇಳ್ಬೋದು. ಪೂರ್ವ ಕಥೆಯನ್ನ ನೋಡೋಣ. ಶ್ರೀರಾಮನು ರಾವಣಾದಿಗಳನ್ನು ಸಂಹರಿಸಿ ಹರಿಭಕ್ತನು ರಾವಣನ ಸೋದರನು ಆದ ವಿಭೀಷಣಿಗೆ ಲಂಕೆಯ ಪಟ್ಟ ಕಟ್ಟಿ ಸೀತಾ ಸಮೇತ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡುತ್ತಿದ್ದನು. ನೋಡ್ರಿ, ಶ್ರೀರಾಮ ಏನ್ ಮಾಡ್ತಾನಪ್ಪ ಅಂದ್ರ ರಾವಣನ ಸಂಹಾರವನ್ನ ಮಾಡ್ತಾನ. ಯಾಕ ರಾವಣನ ಸಂಹಾರ ಮಾಡ್ತಾನ ಅಂದ್ರ ಸೀತೆಯನ್ನ ಎತ್ತಿಕೊಂಡು ಹೋಗಿರ್ತಾನ ರಾವಣ. ಹೀಗಾಗಿ ಸೀತೆಯನ್ನ ಮರಳಿ ಕರೆ ತರುವುದಕ್ಕಾಗಿ ರಾವಣನ ಸಂಹಾರ ಮಾಡಿರುವಂತಹ ಶ್ರೀರಾಮ ಏನ್ ಮಾಡ್ತಾನ, ಹರಿಭಕ್ತ ಆಗಿರುವಂತಹ ಈತನು ಕೂಡ ಅಪ್ಪಟ ಶಿವಭಕ್ತರಿ ರಾವಣ. ಹೌದಾ, ಈ ಶಿವಭಕ್ತನಾಗಿರುವಂತಹ ಅಥವಾ ಹರಿಭಕ್ತನಾಗಿರುವಂತಹ ರಾವಣನ ಸಹೋದರ ಯಾರಪ್ಪ ಅಂತ ವಿಭೀಷಣ. ಈತನಿಗೆ ಲಂಕೆಯ ಪಟ್ಟ ಕಟ್ಟಿ ಲಂಕಾಧಿಪತಿಯನ್ನಾಗಿ ಮಾಡಿ ಈತ ಸೀತಾನ ಜೊತೆ ಏನ್ ಮಾಡ್ತಾನ, ಅಯೋಧ್ಯೆಗೆ ಬಂದು ರಾಜ್ಯಭಾರವನ್ನ ಮಾಡ್ತಾ ಇರ್ತಾನ. ಯಾರು? ಶ್ರೀರಾಮ. ಹೀಗೆ ಹಲವು ವರ್ಷಗಳು ಕಳೆಯುತ್ತಿರಲು ಸೀತೆ ಗರ್ಭಿಣಿಯಾದಳು. ಹೀಗೆ ಅವಳ ಜೊತೆ ಈತ ದಾಂಪತ್ಯ ಜೀವನವನ್ನ ನಡೆಸುತ್ತಿರುವಾಗ ಏನಾದ್ಲು, ಸೀತಾಮಾತೆ ಗರ್ಭಿಣಿಯಾದಳು. ಒಂದೊಂದು ದಿನ ಸೀತೆಯೊಡನೆ ಶ್ರೀರಾಮಚಂದ್ರನು ರಾಣಿವಾಸದ ಮೊಗಶಾಲೆಯಲ್ಲಿ ಕುಳಿತು ಸಲ್ಲಾಪಗೈಯುತ್ತಿರುವಾಗ ಸೀತೆ ತನ್ನ ಮನದ ಬೇಸರ ಕಳೆಯಲೋಸುಗ ಕಾಡಿನ ಋಷಿ ಆಶ್ರಮಕ್ಕೆ ಹೋಗಿ ಬರಬೇಕೆಂಬ ಆಸೆಯನ್ನು ಪ್ರಕಟಿಸಿದಳು. ನೋಡ್ರಿ, ಹೀಗಾಗಿ ಹಲವಾರು ದಿನಗಳಿಂದ ಅವಳು ಏನ್ ಮಾಡ್ತಾ ಇದ್ಲು, ತನ್ನ ಏನಾದ್ರೂ ಒಂದು ಅವಳು ಅರಮನೆಯಲ್ಲಿ ಅರಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಹಲವಾರು ದಿನದಿಂದ ಅವಳಿಗೆ ಮನಸ್ಸಿನಲ್ಲಿ ಒಂದು ಆಸೆ ವ್ಯಕ್ತವಾಗಿತ್ತು. ಏನಪ್ಪಾ ಅಂತಂದ್ರೆ, ಒಂದು ದಿನ ಅವಳು ಸೀತೆ ಏನ್ ಮಾಡ್ತಾ ಶ್ರೀರಾಮ ಜೊತೆಗೆ ತನ್ನ ರಾಣಿವಾಸದ ಮೊಗಶಾಲೆಯಲ್ಲಿ ಕುಳಿತುಕೊಂಡು ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ತನ್ನ ಮನಸ್ಸಿನಲ್ಲಿರ್ತಕ್ಕಂತಹ ವ್ಯಕ್ತವಾಗಿರುವಂತಹ ಆ ಮಾತನ್ನ ಯಾರಿಗೆ ಹೇಳ್ತಾಳ, ಶ್ರೀರಾಮಚಂದ್ರನಿಗೆ ಸೀತಾಮಾತೆ ಹೇಳ್ತಾಳ. ಏನಂತ, ಕಾಡಿನಲ್ಲಿರ್ತಕ್ಕಂತಹ ಋಷಿ ಆಶ್ರಮಕ್ಕೆ ಒಂದ್ಸಲ ಹೋಗಿ ಬರ್ಬೇಕನ್ನುವಂತ ತನ್ನ ಆಸೆಯನ್ನ ವ್ಯಕ್ತಪಡಿಸಿರ್ತಾಳ. ಗರ್ಭಿಣಿ ಆಗಿರುವಂತಹ ಸೀತಾಮಾತೆಯನ್ನ ಈಡೇರಿಸುವುದು ಶ್ರೀರಾಮಚಂದ್ರರ ಬಯಕೆ ಆಗಿರುತ್ತದೆ. ಇದಕ್ಕೊಪ್ಪಿದಂತಹ ಶ್ರೀರಾಮ ಆದಷ್ಟು ಬೇಗ ಲಕ್ಷ್ಮಣ ಮೂಲಕ ವ್ಯವಸ್ಥೆ ಮಾಡುವೆನೆಂಬ ಭರವಸೆ ನೀಡಿದ. ಆದರೆ ಸೀತಾಮಾತೆಯ ಮಾತಿಗೆ ಒಪ್ಪಿರುವಂತಹ ಶ್ರೀರಾಮಚಂದ್ರ ಏನ್ ಮಾಡ್ತಾನ, ನಿನ್ನನ್ನು ಆದಷ್ಟು ಈಗ ಋಷಿ ಆಶ್ರಮಕ್ಕೆ ಅಲ್ಲಿ ಹೋಗಿ ಬರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತೀನಂತೆ, ಲಕ್ಷ್ಮಣ ಜೊತೆ ಹೋಗಿ ಬರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾನಂತೆ ಮಾತನ್ನ ಕೊಡ್ತಾನ. ಅದೇ ದಿನ ರಾತ್ರಿ ಪ್ರಜೆಯೊಬ್ಬ ಆಡಿದ ಮಾತನ್ನು ಬೇಹುಗಾರರಿಂದ ತಿಳಿದ ರಾಮ ಸೀತೆ ನಿಷ್ಕಳಂಕಿನಿ ಎಂದು ತಿಳಿದಿದ್ದರೂ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕಾದದ್ದು ರಾಜ್ಯನ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಆಕೆಯನ್ನು ತೊರೆಯಲು ನಿರ್ಧರಿಸಿದ. ನೋಡ್ರಿ, ಲಕ್ಷ್ಮಣ ಜೊತೆ ಹೋಗಿ ಬರ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾನ ಅಂತ ಹೇರುವಂತಹ ಶ್ರೀರಾಮಚಂದ್ರ ಏನ್ ಮಾಡ್ತಾರ, ಅದೇ ದಿವಸ ರಾತ್ರಿ ಆತನ ಆಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಜೆಯೊಬ್ಬ ಆಡಿದ ಮಾತನ್ನ ತನ್ನ ಗುಪ್ತಚಾರಿಕೆಯರ ಕಡೆಯಿಂದ ಏನ್ ಮಾಡ್ತಾನ, ಮಾತನ್ನ ತಿಳಿತಾನೆ. ಏನಂತ, ಸೀತೆ ನಿಷ್ಕಳಂಕಿನಿ ಅನ್ನುವಂತಹ ಸತ್ಯ ಶ್ರೀರಾಮಚಂದ್ರನಿಗೂ ಹಾಗೂ ಎಲ್ಲರಿಗೂ ಗೊತ್ತಿರ್ತದೆ. ಆದ್ರೆ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ಕೊಡ್ಬೇಕಾಗಿದ್ದು ರಾಜ್ಯನ ಆದ್ಯ ಕರ್ತವ್ಯ. ಹೌದಾ, ರಾಜ್ಯಾಡಳಿತದ ಮಾಡ್ತಿರುವಂತಹ ಶ್ರೀರಾಮನಿಗೆ ಏನಿರುತ್ತೆ, ಅಯೋಧ್ಯೆ ರಾಜ್ಯಭಾರ ವಹಿಸ್ಕೊಳ್ಳುವಂತಹ ಶ್ರೀರಾಮಚಂದ್ರ ಏನ್ ಮಾಡ್ತಾರ, ಪ್ರಜೆಗಳಿಗೆ ಮಾತನ್ನ ನಾನು ಗೌರವಿಸಲೇಬೇಕು ಅಂತ ಹೇಳಿ ಅನ್ಕೊಂಡು ಏನ್ ಮಾಡ್ತಾನ, ಆಕೆಯನ್ನ ತೊರಲೇಬೇಕು ಅಂತ ಹೇಳಿ ಅನ್ಕೊಂಡು ನಿರ್ಧರಿಸ್ತಾನ. ರಾಜಾಜ್ಞೆಯನ್ನು ಮೀರಲಾರದ ಲಕ್ಷ್ಮಣ ಋಷ್ಯಾಶ್ರಮ ದರ್ಶನದ ನೆಪವೊಡ್ಡಿ ಸೀತೆಯನ್ನು ಕರೆದೊಯ್ದು ಗೊಂಡಾರಣ್ಯದಲ್ಲಿ ಬಿಟ್ಟು ಬಂದನು. ನೋಡಿ, ರಾಜಾಜ್ಞೆಯನ್ನ ಮೀರಲು ಸಾಧ್ಯವೇ ಇಲ್ಲ. ಹೀಗಾಗಿ ರಾಜಾಜ್ಞೆಯನ್ನ ಮೀರಲಾಗದಂತಹ ಲಕ್ಷ್ಮಿ ಏನ್ ಮಾಡ್ತಾನ, ಋಷ್ಯಾಶ್ರಮದ ದರ್ಶನದ ನೆಪವೊಡ್ಡಿ ಸೀತೆಯನ್ನು ಏನ್ ಮಾಡ್ಬಿಡ್ತಾರ, ಗೊಂಡಾರಣ್ಯದಲ್ಲಿ ಬಿಟ್ಟು ಬಂದ್ಬಿಡ್ತಾನ. ಇತ್ತ ರಾಜಾರಾಮ ನೆನೆಸಿಕೊಂಡ ಶ್ರೀರಾಮ ಸೀತಾ ಪರಿತ್ಯಾಗದಿಂದ ವೈಯಕ್ತಿಕವಾಗಿ ನೊಂದಿದ್ದರೂ ರಾಜ್ಯಭಾರದಲ್ಲಿ ಎಳ್ಳಷ್ಟು ಅಪಚಾರ ಎಸಗದೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದ. ನೋಡ್ರಿ, ಇತ್ತ ಶ್ರೀರಾಮಚಂದ್ರ ರಾಜ್ಯಾಡಳಿತವನ್ನು ಅತ್ಯಂತ ಸುಶಿಕ್ಷಿತನಾಗಿ ಅತ್ಯಂತ ಚೆನ್ನಾಗಿ ನಡೆಸ್ಕೊಂಡು ಹೋದ್ರೂ ಕೂಡ ಏನ್ ಮಾಡ್ತಾನ, ಸೀತೆಯನ್ನ ಪರಿತ್ಯಾಗ ಮಾಡಿರುವಂತಹ ನೋವು ಆತನಿಗೆ ಎಷ್ಟೇ ಇದ್ರೂ ಕೂಡ ತನ್ನ ರಾಜ್ಯಭಾರದಲ್ಲಿ ಎಳ್ಳಷ್ಟು ಅಪಚಾರ ಆಗ್ಬಾರ್ದು. ಹೌದಾ, ಆ ರೀತಿ ಏನ್ ಮಾಡ ಪ್ರಜಾಪಾಲನೆಯಲ್ಲಿ ತೊಡಗಿರ್ತಾನ. ಹನ್ನೊಂದು ದಿನ ಅಗಸ್ತ್ಯ ಮಹರ್ಷಿಗಳು ಶಿಷ್ಯರೊಂದಿಗೆ ಅಯೋಧ್ಯೆಗೆ ಬಂದಾಗ ಅವರನ್ನು ಗೌರವಾದರಗಳಿಂದ ಬರಮಾಡಿಕೊಂಡ ರಾಮ ಋಷಿ ಪರಿವಾರವನ್ನು ಷೋಡಶೋಪಚಾರದಿಂದ ಸತ್ಕರಿಸಿದ. ನೋಡ್ರಿ, ಒಂದಿನ ಏನ್ ಮಾಡ್ತಾರ, ಅಗಸ್ತ್ಯ ಮಹರ್ಷಿಗಳು ಅಥವಾ
ಋಷಿಗಳು ತಮ್ಮ ಶಿಷ್ಯರೊಂದಿಗೆ ಅಯೋಧ್ಯೆಗೆ ಬರ್ತಾರ. ಅಯೋಧ್ಯೆಗೆ ಬಂದಂತಹ ಅಗಸ್ತ್ಯ ಋಷಿಗಳನ್ನ, ಅಗಸ್ತ್ಯ ಮಹರ್ಷಿಗಳನ್ನ ಶ್ರೀರಾಮಚಂದ್ರ ಏನ್ ಮಾಡ್ತಾರ, ತುಂಬಾ ಆದರದಿಂದ, ಗೌರವ ಆದರಗಳಿಂದ ಅವರನ್ನ ಬರಮಾಡಿಕೊಂಡು ಆತ ರಾಮ ಏನ್ ಮಾಡ್ತಾರ, ಋಷಿ ಪರಿವಾರನ ಅತ್ಯಂತ ಷೋಡಶೋಪಚಾರದಿಂದ ಸತ್ಕಾರವನ್ನ ಮಾಡ್ತಾನ. ತನ್ನಿಂದ ಹತನಾದ ರಾವಣ ಬ್ರಹ್ಮ ಮಾನಸ ಪುತ್ರ ಪುಲಸ್ತರ ಮಗನಾದ ವಿಶ್ವವಸುವಿನ ಮಗನೆಂದು ವೇದ ಪಾರಂಗತನೆಂದು ಅಗಸ್ತ್ಯರಿಂದ ಕೇಳಿ ತಿಳಿದ ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮ ಹತ್ಯಾ ದೋಷ ಪ್ರಾಪ್ತಿಯಾಯಿತೆಂದು ದುಃಖಿತನಾದ. ನೋಡ್ರಿ, ಅವಾಗ ಏನ್ ಮಾಡ್ತಾನ, ಅಗಸ್ತ್ಯ ಮಹರ್ಷಿಗಳ ಮುಂದೆ ರಾಮ ಏನ್ ಮಾಡ್ತಾನ, ತನ್ನಿಂದ ಹತನಾಗಿರುವಂತಹ ರಾವಣನಿಂದ ಬ್ರಹ್ಮ ಮಾನಸ ಪುತ್ರ ಪುಲಸ್ತರ ಮಗನ, ಬ್ರಹ್ಮ ಮಾನಸ ಪುತ್ರನಾಗಿರುವಂತಹ ಪುಲಸ್ತರ ಮಗ ವಿಶ್ವವಸುವಿನ ಮಗ ಅಂತ ತಿಳಿದುಕೊಂಡು ವೇದ ಪಾರಂಗತನಾಗಿರುವ ರಂಗತನೆಂದು ಅಗಸ್ತ್ಯರಿಂದ ಏನ್ ಮಾಡ್ತಾನ, ಮಾಹಿತಿಯನ್ನು ತಿಳ್ಕೊಳ್ತಾನ ರಾಮ. ಹೌದಾ, ರಾವಣ ಯಾರ ಮಗ ಅಂತ ಹೇಳಿ, ಬ್ರಹ್ಮ ಮಾನಸ ಪುತ್ರ ಪುಲಸ್ತರ ಮಗನಂತ ವಿಶ್ವವಸುವಿನ ಮಗ ಅಂತ ಹೇಳಿ ತಿಳ್ಕೊಳ್ತಾನ. ಹೌದಾ, ಅಥವಾ ವೇದ ಪಾರಂಗತನಾಗಿರ್ತಕ್ಕಂತ ತಿಳ್ಕೊಂಡಂತಹ ರಾಮ ಏನ್ ಮಾಡ್ತಾನ, ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮ ಹತ್ಯಾ ದೋಷ ಆಗ್ತತಿ ಅಂತ ಹೇಳಿ ತಿಳ್ಕೊಂಡು ದುಃಖವನ್ನ ಪಡ್ತಿರ್ತಾನ. ಪಾಪಿಗಳ ಪಾಪ ನಾಶ ಮಾಡಬಲ್ಲ ನಿನಗೆಂತಹ ಪಾಪವಯ್ಯ, ದುಷ್ಟ ಸಂಹಾರಕ್ಕಾಗಿ ದರೆಗಿಳಿದು ನಿನ್ನ ಕರ್ತವ್ಯವನ್ನು ಮಾಡಿರುವ ನೀನು ಅಂಜಬೇಕಿಲ್ಲ ಎಂದು ಅಗಸ್ತ್ಯರು ಸಮಾಧಾನ ಪಡಿಸಿದರು. ರಾಮ ಒಪ್ಪಲಿಲ್ಲ. ನೋಡ್ರಿ, ಪಾಪಿಗಳ ನಾಶ ಮಾಡಿರುವಂತಹ ನೀನು, ನಿನಗೆ ಎಂತ ಪಾಪ ಹತ್ತೈತಿ? ಯಾವ ಪಾಪನೂ ಹತ್ತುವುದಿಲ್ಲ. ದುಷ್ಟ ಸಂಹಾರಕ್ಕಾಗಿನೇ ನೀನೇನ್ ಮಾಡಿದಿ, ಭೂಮಿಗೆ ಬಂದಿದೆಯಾ. ಭೂಮಿಗೆ ಬಂದು ನಿನ್ನ ಕರ್ತವ್ಯವನ್ನು ನೀ ಮಾಡಿದಿ. ನೀನು ಯಾವುದಕ್ಕೂ ಯಾರಿಗೂ ಹೆದರಬೇಕಿಲ್ಲ. ನಿನಗೆ ಯಾವುದೇ ಬ್ರಹ್ಮ ಹತ್ಯಾ ದೋಷ ಹತ್ತುವುದಿಲ್ಲ ಅಂತೇಳಿ ಏನ್ ಮಾಡ್ತಾರ, ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮಚಂದ್ರನ ಎಷ್ಟೇ ಸಮಾಧಾನ ಪಡಿಸಿದರೂ ಕೂಡ ಅದಕ್ಕೆ ರಾಮ ಒಪ್ಪುವುದಿಲ್ಲ. ಅಶ್ವಮೇಧವನ್ನು ಮಾಡಿದರೆ ಬ್ರಹ್ಮ ಹತ್ಯಾ ದೋಷ ನಿವಾರಣೆ ಆಗುವುದೆಂದು ಅಗಸ್ತ್ಯರು ಹೇಳಿದ ಮೇರೆಗೆ ರಾಮನು ಅಶ್ವಮೇಧ ಕೈಗೊಳ್ಳಲು ನಿರ್ಧರಿಸಿದ. ಆಗ ಶ್ರೀರಾಮಚಂದ್ರ ಏನ್ ಮಾಡ್ತಾರ, ನನಗೆ ಎಷ್ಟೇ ಸಮಾಧಾನವನ್ನ ಮಾಡಿದ್ರು ಕೂಡ ತನಗಾದ ನೋವನ್ನ, ಬ್ರಹ್ಮಹತ್ಯೆ ದೋಷ ಹತ್ಯೆನ್ನುವಂತಹ ನೋವನ್ನು ದುಃಖಿತನಾಗಿರುವಂತಹ ಶ್ರೀರಾಮಚಂದ್ರನಿಗೆ ಅಗಸ್ತ್ಯ ಮಹರ್ಷಿಗಳು ಏನ್ ಹೇಳ್ತಾರ, ನಿನಗ ಬ್ರಹ್ಮಹತ್ಯಾ ದೋಷ ನಿವಾರಣೆ ಆಗ್ಬೇಕಂದ್ರೆ ಅಶ್ವಮೇಧ ಯಾಗವನ್ನ ಮಾಡು. ಅಶ್ವಮೇಧ ಯಾಗ ಮಾಡುವುದರಿಂದ ಬ್ರಹ್ಮಹತ್ಯಾ ದೋಷ ನಿವಾರಣೆ ಆಗ್ತದಂದ್ರೆ ಸಲಹೆಯನ್ನ ನೀಡ್ತಾರ. ಹೀಗಾಗಿ ಸಲಹೆ ನೀಡಿದ ಮೇರೆಗೆ ಶ್ರೀರಾಮಚಂದ್ರ ಅಶ್ವಮೇಧ ಯಾಗವನ್ನು ಮಾಡ್ಲಿಕ್ಕೆ ಕೈಗೊಳ್ತಾರ. ಯಜ್ಞಾಶ್ವದ ಬೆಂಗಾವಲಿಗೆ ಶತ್ರುಘ್ನನ ಮುಂದಾಳತ್ವದಲ್ಲಿ ಜಾಂಬವ, ಹನುಮಂತ, ಸುಗ್ರೀವಾದಿ ಕಪಿವೀರರು ಹಾಗೂ ಅಯೋಧ್ಯೆಯ ಸೈನ್ಯ ಹೊರಟಿತು. ನೋಡ್ರಿ, ಯಜ್ಞಾಶ್ವದ ಬೆಂಗಾವಲಿಗೆ ಅಂದ್ರೆ ಶತ್ರುಘ್ನನ ಮುಂದಾಳತ್ವದಲ್ಲಿ ಜಾಂಬವಂತ, ಹನುಮಂತ, ಸುಗ್ರೀವಾದಿ ಹಾಗೂ ಯಾರು ಸುಗ್ರೀವಾದಿ ಮತ್ತು ಕಪಿವೀರರು ಅಯೋಧ್ಯೆಯ ಸೈನ್ಯ ಏನಾಗುತ್ತೆ ಹೋಗ್ತತಿ. ಯಜ್ಞಾಶ್ವ ತನ್ನಿಚ್ಛ ಅನುಸಾರ ನಾನಾ ಕಡೆಗಳಲ್ಲಿ ಸಂಚರಿಸುತ್ತಾರೆ. ಕೆಲವರು ಹಾಜರು ಇದನ್ನು ರಾಮನ ಯಜ್ಞಾಶ್ವವನ್ನು ತಿಳಿದ ತಕ್ಷಣ ಕಪ್ಪ ಕಾಣಿಕೆ ನೀಡಿ ತಾವು ಅಶ್ವದ ಬೆಂಗಾವಲಿಗೆ ಹೊರಟರು. ನೋಡಿ, ಕೆಲವೊಂದ್ ಕಡೆ ಏನಾಯ್ತಪ್ಪ ಅಂದ್ರೆ ಯಜ್ಞಾಶ್ವ ಅಂದ್ರ ಒಂದು ಕುದುರೆಗೆ ಏನ್ ಮಾಡ್ತಾರ, ಕುದುರೆಯನ್ನ ಕಳಿಸ್ಕೊಡ್ತಾರೆ. ಯಾರು ಶತ್ರುಘ್ನ ನೇತೃತ್ವದಲ್ಲಿ ಕುದುರೆಯನ್ನು ಕಳಿಸಿಕೊಂಡಂತಹ ಶ್ರೀರಾಮಚಂದ್ರನ ಇದು ಸಂಚರಿಸುತ್ತಿರುವಂತಹ ಏನ್ ಅಶ್ವ ಐತಲ್ಲ, ಅದು ಶ್ರೀರಾಮಚಂದ್ರಂದು. ಹೌದಾ, ಹೀಗಾಗಿ ಶ್ರೀರಾಮಚಂದ್ರ ಅಶ್ವಮೇಧ ಯಾಗವನ್ನು ಮಾಡ್ಲಿಕ್ಕೆ ಕುದುರೆಯನ್ನ ಬಿಟ್ಟಿದಾರ, ಅಂದ್ರೆ ಅಶ್ವವನ್ನ ಬಿಟ್ಟಿದಾರ. ಇದನ್ನ ನಾವು ಕಟ್ಟಿದ್ರೆ, ಒಂದು ವೇಳೆ ಕಟ್ಟಿದ್ರೆ ಏನ್ ಮಾಡ್ಬೇಕು, ಅವ್ರು ಯುದ್ಧವನ್ನ ಮಾಡ್ಬೇಕು. ಆದ್ರೆ ಯುದ್ಧವನ್ನ ಮಾಡ್ಲಿಕ್ಕಾಗದೆ ಇದ್ದವರು ಶ್ರೀರಾಮಚಂದ್ರನ ಅಶ್ವ ಅಂತ ಅನ್ಕೊಂಡು ಕೆಲವಂತಹ ರಾಜರುಗಳು ಏನ್ ಮಾಡ್ತಾರೆ, ತಕ್ಷಣ ಅದನ್ನ ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವರು ಕೂಡ ಅಶ್ವದ ಬೆಂಗಾವಲಿಗೆ ಹೋಗ್ತಾರ. ಕೆಲವರು ಅಶ್ವವನ್ನು ಕಟ್ಟಿ ಕದನಕ್ಕಿಳಿದು ಸೋತು ಶರಣಾದರು. ಇನ್ ಕೆಲವರು ಏನ್ ಮಾಡ್ತಾರ, ಸಾಹಸಿಗಳು ಅಶ್ವವನ್ನ ಕಟ್ಟಿ ಕದನಕ್ಕಿಳಿದು ಆದ್ರೆ ಶ್ರೀರಾಮಚಂದ್ರನ ಮುಂದೆ ಸೋತು ಶರಣಾಗ್ತಾರ. ಹೀಗೆ ಸಂಚರಿಸುತ್ತಾ ಚಳಿಗಾಲದಲ್ಲಿ ಒಂದು ದಿನ ಯಜ್ಞಾಶ್ವ ಅರಣ್ಯಕ ಮುನಿಯ ಆಶ್ರಮವನ್ನು ಹೊಕ್ಕಿತ್ತು. ಹಿಂಗೆ ಚಳಿಗಾಲ ಬರುತ್ತಿರುವಂತಹ ಸಂದರ್ಭ, ಅಂತಹ ಚಳಿಗಾಲದಲ್ಲಿ ಏನ್ ಮಾಡ್ತಾರೆ, ಯಜ್ಞಾಶ್ವ ಅಶ್ವ ಐತಲ್ಲ, ಅದು ಹೋಗ್ತಾ ಹೋಗ್ತಾ ಅರಣ್ಯಕ ಮುನಿಯ ಆಶ್ರಮವನ್ನು ಹೋಗ್ತತಿ. ವಿಷಯ ತಿಳಿದ ಶತ್ರುಘ್ನಾಜ್ಞರು ಮುನಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯುವ ಸಲುವಾಗಿ ಆಶ್ರಮವನ್ನು ಪ್ರವೇಶಿಸಿ ವಂದಿಸಿದರು. ನೋಡ್ರಿ, ಅವಾಗ ಈ ವಿಷಯ ತಿಳಿದಂತಹ ಶತ್ರುಘ್ನಾಜ್ಞರು ತನ್ನ ಜೊತೆ ಹೋದಂಥವ್ರು ಎಲ್ಲರೂ ಕೂಡ ಮುನಿ ಆಶ್ರಮವನ್ನ ಹೋಗಿ ಅಲ್ಲಿ ದರ್ಶನವನ್ನ ಪಡೆದುಕೊಂಡು ಅವ್ರು ಏನ್ ಮಾಡ್ತಾರ, ಆಶ್ರಮವನ್ನು ಪ್ರವೇಶಿಸಿ ನಮಸ್ಕಾರವನ್ನ ಮಾಡ್ತಾರ. ತಮ್ಮಾಶ್ರಮಕ್ಕೆ ಬಂದ ಶತ್ರುಘ್ನ ಹಾಗೂ ಅವನ ಪರಿವಾರವನ್ನು ಅರಣ್ಯಕ ಆಶೀರ್ವದಿಸಿ ಸತ್ಕರಿಸಿದರು. ನೋಡ್ರಿ, ಅವಾಗ ಏನ್ ಮಾಡ್ತಾರ, ಅರಣ್ಯಕ ಮುನಿ ಏನ್ ಮಾಡ್ತಾರ, ತಮ್ಮ ಆಶ್ರಮಕ್ಕೆ ಬಂದಿರುವಂತಹ ಶತ್ರುಘ್ನ ಹಾಗೂ ಆತನ ಪರಿವಾರನ ಅದನಿಗೆ ಆಶೀರ್ವದಿಸಿ ಸತ್ಕಾರವನ್ನ ಮಾಡ್ತಾರ ಅವರಿಗೆ. ಅದುವರೆಗೂ ರಾಮಾಶ್ವಮೇಧದ ಕಥೆಯನ್ನು ಮುದ್ದಣ್ಣನಿಂದ ಕೇಳುತ್ತಿದ್ದ ಮನೋರಮೆಗೆ ಸಂದೇಹ ಒಂದು ಮೂಡಿತು. ನೋಡಿ, ಅವಾಗ ರಾಮಾಶ್ವಮೇಧ ಕಥೆಯನ್ನ ಮುದ್ದಣ್ಣನ ಕೇಳ್ತಾ ಇರುವಂತಹ ಯಾರಿಗೆ, ಮನೋರಮೆಗೆ ಏನಾಯ್ತು, ಒಂದು ಸಂದೇಹವನ್ನು ಮೂಡಿತು. ಆ ಸಂದೇಹ ಯಾವುದು, ಮುದ್ದಣ್ಣ ಅದನ್ನು ಹೇಗೆ ಪರಿಹರಿಸ, ಇದರ ಒಳಗುಟ್ಟೇನು ಎಂಬುದು ಈ ಪಠ್ಯ ಭಾಗದ ಸಂದರ್ಭ. ನೋಡ್ರಿ, ಅಂತಹ ಸಂದರ್ಭದಲ್ಲಿ ಏನಾಯ್ತು, ಮನೋರಮೆಗೆ ಒಂದು ಸಂದೇಹ ಬರ್ತೈತೆ. ಆ ಸಂದೇಹ ಯಾವುದು, ಮುದ್ದಣ್ಣ ಅದನ್ನ ಹೇಗೆ ಪರಿಹಾರವನ್ನು ಮಾಡಿದ, ಇದ್ರ ಗುಟ್ಟು ಏನನ್ನು ಅಂತ ತಿಳ್ಕೊಳ್ಳುವುದೇ ಈ ಪಠ್ಯ ಭಾಗದ ಸಾರಾಂಶ ಅಂತ ಹೇಳ್ಬೋದು. ಪದಗಳ ಅರ್ಥವನ್ನ ನೋಡೋಣ.
ಅಂತುಟ್ಟು ಅಂದ್ರ ಅಷ್ಟು ಹಾಗೆ, ಅಣ್ಣರ ಅಂದ್ರ ಅಂತಹವರು, ಅಭಾಗ್ಯತರು ಅಂದ್ರ ತಾವಾಗಿಯೇ ಬಂದವರು, ಅಲೆ ಅಲ್ಲವೇ, ಅಲ್ತು ಅಂದ್ರ ಅಲ್ಲ, ಅಲ್ತೆ ಅಂದ್ರ ಅಲ್ಲವೇ, ಅಲ್ತು ಅಂದ್ರ ಅಲ್ಲ, ಅಲ್ತೆ ಅಂದ್ರ ಅಲ್ಲವೇ, ಅಟ್ಟೆ ಅಂದ್ರ ನಾಶ, ಆದ್ಯರ ಅಂದ್ರ ಮೊದಲಾದವರು, ಆರ್ತ ಅಂದ್ರ ಸಮರ್ಥ, ಇಂತು ಅಂದ್ರ ಹೀಗೆ, ಇನಿತು ಅಂದ್ರ ಇಷ್ಟು, ಇರಕೆ ಅಂದ್ರ ಇರುವಿಕೆಗೆ, ಇರ್ಕುಮ್ ಅಂದ್ರ ಇರುವರು, ಇರ್ಕೆ ಅಂತಂದ್ರ ಇರಲಿ, ಈಗುಮ್ ಅಂತಂದ್ರ ಕೊಡುವುದು ಕೊಡಬಲ್ಲದು, ಉರದಿ ಅಂದ್ರ ಕೂಡಲೇ ತಕ್ಷಣ ಅಂತ, ಉಸಿರು ಅಂದ್ರ ಹೇಳು, ಎಂತುಟ್ಟು ಅಂದ್ರ ಹೇಗೆ, ಎರಗು ಅಂದ್ರ ನಮಸ್ಕರಿಸು, ಅಂದ್ರ ಒಡೆಯ ಪ್ರಿಯ, ಎಳವೆ ಅಂತಂದ್ರ ಬಾಲ್ಯ, ಏಮ್ ಅಂದ್ರ ಏನು, ಏಕ ಅಂದ್ರ ಒಂದು, ಒದಗಿದ ಅಂದ್ರ ಒದವಿದ ಅಂದ್ರ ಒದಗಿದ, ಓರೆ ಅಂತಂದ್ರ ಹೇಳು, ಒಲ್ವರೆ ಅಂದ್ರ ಮೆಚ್ಚುವರೆ, ಒಳು ಅಂದ್ರ ಇರುವವು, ಒಳವೆ ಅಂದ್ರ ಇರುವುದೇ, ಕಬ್ಬ ಅಂದ್ರ ಕಾವ್ಯ, ಕವಡು ಅಂದ್ರ ಕಪಟ, ಕಿತ್ತಡಿ ಅಂದ್ರ ತಪಸ್ವಿ, ಕೆಮ್ಮನೆ ಅಂತಂದ್ರೆ ಸುಮ್ಮನೆ, ಕೋಳ್ ಅಂತಂದ್ರೆ ಖರೀದಿಸುವುದು, ಬೆಲೆ ಕೊಟ್ಟು ತೆಗೆದುಕೋದು ಅಥವಾ ಕೊಂಡುಕೊಳ್ಳುವುದು, ಘನ ಅಂದ್ರ ಘನ ಅಥವಾ ಶ್ರೇಷ್ಠತೆ ಉಳ್ಳದ್ದು, ಗೋಷ್ಠಿ ಅಂದ್ರ ಮಾತುಕತೆ, ಸಂಭಾಷಣೆ, ಕಥಾಲಾಪ, ಚತುರ್ ಅಂದ್ರ ನಾಲ್ಕು, ಚೆನ್ನಿಗ ಅಂದ್ರ ಚೆಲುವ, ಜಾನಿಲಿ ಅಂದ್ರ ಜಾಣ್ಮೆ ಇಲ್ಲದ ತನಿಸಿದಂ, ತೃಪ್ತಿಪಡಿಸಿದನು ಅಂತ ಅರ್ಥ. ತಾಳ್ವ ಅಂದ್ರ ಅನುಭವಿಸುವ, ತುರಂಗ ಅಂದ್ರ ತುರುಗ, ಕುದುರೆ ಅಥವಾ ಅಶ್ವ ಅಂತ ಹೇಳಿ ಕರಿತೀವಿ. ತುಳು ಅಂದ್ರ ನಾಶಪಡಿಸುವ, ಅಂದ್ರ ಅವಕಾಶ ಅಥವಾ ಸಾಮರ್ಥ್ಯ, ತ್ರಿ ಅಂದ್ರ ಮೂರು ಅಂತ ಅರ್ಥ, ದ್ವಿ ಅಂದ್ರ ಎರಡು, ನಂಬುಗೆ ಅಂದ್ರ ನಂಬಿಕೆ ಅಥವಾ ಭರವಸೆ, ನಿಕ್ಕುವ ಅಂದ್ರ ನಿಶ್ಚಯ, ನಿನ್ನೊಳಮ್ ಅಂದ್ರ ನಿನ್ನಲ್ಲಿಯೂ, ನೆರಮ್ ಅಂದ್ರ ಸಹಾಯ ಅಂತ, ಪಂಚ ಅಂದ್ರ ಐದು, ಪರಿಹಾಸ ಅಂದ್ರ ಚೇಷ್ಟೆ ಅಥವಾ ವಿನೋದ, ಪಾಸು ಹೊಕ್ಕು ಅಂದ್ರ ಹಾಸು ಹೊಕ್ಕು, ಪುಗುತ್ಪುರ್ದಂ ಅಂದ್ರ ಪ್ರವೇಶಿಸುವುದು ಅಥವಾ ಪ್ರವೇಶಿಸಿತು, ಪುರುಳಂ ಅಂದ್ರ ದ್ರವ್ಯವನ್ನು, ಪೋವಿ ಅಂದ್ರ ಉಗಿಯುವ ಅಥವಾ ಹೂಳುವ, ಪ್ಯಾರ್ಮೆ ಅಂದ್ರ ಹೆಮ್ಮೆ, ಪೇ ಅಂದ್ರ ಈತರ, ಪೇಳ್ವ ಅಂತಂದ್ರ ಆಜ್ಞಾಪಿಸುವ, ಪೊಯ್ ಅಂದ್ರ ಕೊಡುವಂತ ಅರ್ಥ, ಬಟ್ಟೆ ಅಂದ್ರ ಧಾರಿ, ಬಲ್ಪು ಅಂದ್ರ ಸಾಮರ್ಥ್ಯ, ಭಲ್ಮೆ ಅಂದ್ರ ಬಲುಮೆ ಅಥವಾ ಶಕ್ತಿ, ಭಾವನ್ ಅಂದ್ರ ಶ್ರೀಗಂಧ, ಅವಿ ಅಂತಂದ್ರ ಬಾಳಿಸುವ ಅಥವಾ ಉಳಿಸುವುದು, ಬೆಮೆಗೊಂಡು ಅಂದ್ರ ಭ್ರಮೆಗೊಂಡು ಆಸೆಪಟ್ಟು, ಭವತಿ ಅಂದ್ರ ಪೂಜ್ಯಳೆ, ಮನೆ ವಾಳ್ತಿ ಅಂದ್ರ ತನ್ನ ಸಂಸಾರ ಇರುವುದು ಮನೆ ವಾಳ್ತಿ, ಮನ್ನಿಸಿ ಅಂದ್ರ ಗೌರವಿಸಿ, ಮಾನ್ ಅಂದ್ರ ಬಿಡು, ಮುಮ್ ಅಂದ್ರ ಮುಂದಿನ, ಮುಂತಪ್ ಅಂದ್ರ ಮೊದಲಾದಂಥವು, ಮೃಷ್ಟ ಅಂದ್ರ ಅಸವತ್ತಾದ ಅಥವಾ ರುಚಿಯಾದದ್ದು, ಮೈ ಮೆಗಾರ ಶ್ರೇಷ್ಠ ಅಥವಾ ಸಮರ್ಥನಾದವ, ಮೋಡೆ ಅಂದ್ರ ಮೂಡೆ, ಯಥೇಚ್ಛ ಅಂದ್ರ ಬೇಕಾದಷ್ಟು, ವಿನೋದ ಅಂದ್ರ ಆನಂದ ಖುಷಿ ಆಗುವುದು, ಉತ್ಸಾಹ ಸಂಭ್ರಮ ಪಡುವುದು, ಷಟ್ ಅಂದ್ರ ಆರು, ಸುಬ್ಬವಕಾರ ಅಂದ್ರ ಹಾಸ್ಯಗಾರ, ಸಾಯಿರ್ ಅಂದ್ರ ಸಾವಿರ, ಸಿಂಗರದ ಅಂದ್ರ ಸೊಬಗಿನ, ಭೂಷಣ ಅಂದ್ರ ಪ್ರಾಯವಾದ, ಸಿದ್ಧಿ ಅಂದ್ರ ಕೈವಶ ಮಾಡಿಕೊಳ್ಳುವಿಕೆ, ಅತಿ ಮಾನುಷ ವ್ಯಕ್ತಿ ಅಂತ, ಶಕ್ತಿ ಅಂತ. ಮಕ್ಕಳ ಪ್ರವೇಶದಲ್ಲಿ ಏನ್ ಹೇಳ್ತಾರ ಬನ್ನಿ ನೋಡೋಣ. ಕನ್ನಡ ಸಾಹಿತ್ಯವು ಹಂತ ಹಂತವಾಗಿ ಬದಲಾವಣೆಗೆ ಒಳಪಟ್ಟು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ 3 ರೂಪ ಪರಿವರ್ತನೆ ಪಡೆದುಕೊಂಡಿದೆ. ನೋಡ್ರಿ, ನಮ್ಮ ಕನ್ನಡ ಸಾಹಿತ್ಯ ಬರ್ತಾ ಬರ್ತಾ 3 ಹಂತಗಳಾಗಿ ವಿಂಗಡಣೆ ಆಗ್ತದೆ. ಯಾವಪ್ಪ ಅಂದ್ರೆ ಇಡೀ ಕನ್ನಡ ಸಾಹಿತ್ಯವನ್ನು ನಾವು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಕರಿತೀವಿ. ನಡುಗನ್ನಡ ಸಾಹಿತ್ಯವು ಹಿಂದೆ ಸರಿದು ಹೊಸಗನ್ನಡ ರೂಪುಗೊಳ್ಳುತ್ತಿದ್ದ ಕಾಲದಲ್ಲಿ ಹೊಸಗನ್ನಡ ಸಾಹಿತ್ಯಕ್ಕೆ ಮುನ್ನುಡಿ ಬರೆದು ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನರಾಗಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಪಡೆದ ಕವಿ ಮುದ್ದಣ್ಣ. ನೋಡಿ, ನಡುಗನ್ನಡ ಸಾಹಿತ್ಯ ಹೋಗ್ತಾ ಹೋಗ್ತಾ ಬರ್ತಾ ಏನಾಯ್ತು, ಹೊಸಗನ್ನಡ ರೂಪುಗೊಳ್ಳುತ್ತಿರುವಂತಹ ಒಂದು ಕಾಲಮಾನ. ಅಂತಹ ಕಾಲಮಾನದಲ್ಲಿ ಹೊಸಗನ್ನಡ ಸಾಹಿತ್ಯಕ್ಕೆ ಮುನ್ನಡಿ ಅಂದ್ರೆ ಕನ್ನಡ ಹಿಡಿದಂತಹ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಮುದ್ದಣ್ಣ ಕವಿಗಳು. ಅದಕ್ಕೆ ಅವ್ರನ್ನ ಏನ್ ಕರೀತಾರ, ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅನ್ನುವಂತಹ ಒಂದು ನಾಮದಿಂದ ಅವರನ್ನ ಕರೀತಾರೆ. ಹೀಗಾಗಿ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಒಂದು ಸ್ಥಾನಮಾನ ಗಳಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಮುದ್ದಣ್ಣ ಅವರು. ರಾಮಾಯಣ ಮಹಾಕಾವ್ಯದ ಭಾಗವೊಂದರ ಕಥೆಯನ್ನು ಹೇಳ ಹೊರಡುವ ಕವಿ ಕಾವ್ಯದ ಮಧ್ಯದಲ್ಲಿ ತಮ್ಮ ಜೀವನದ ವಾಸ್ತವತೆಯನ್ನು ಬಿಚ್ಚಿಡುವುದು ಒಂದು ವೈಶಿಷ್ಟ್ಯವೇ ಸರಿ. ನೋಡಿ, ರಾಮಾಯಣ ಮಹಾಭಾಗದ ಕಾವ್ಯವನ್ನು ಹೇಳ್ತಾ ಅವ್ರು ಏನ್ ಮಾಡ್ತಾರ, ತಮ್ಮ ಜೀವನದಲ್ಲಿ ನಡುವಂತಹ ವಾಸ್ತವಿಕತೆಯನ್ನು ಬಿಚ್ಚಿಡುವುದು ಒಂದು ವೈಶಿಷ್ಟ್ಯ ಅಂತಾನೆ ಹೇಳ್ಬೋದು. ಇದು ಮುದ್ದಣ್ಣ ಮನೋರಮೆಯ ಸಲ್ಲಾಪವೆಂದೇ ಖ್ಯಾತಿ ಪಡೆದಿದೆ. ನೋಡಿ, ಇದು ಮುದ್ದಣ್ಣ ಮನೋರಮೆಯರ ಸಲ್ಲಾಪ ಅಂತ ಕರೆಸಿಕೊಂಡೈತಿ. ಕಾವ್ಯ ಧರ್ಮದೊಳಗೆ ಜೀವನ ಧರ್ಮವನ್ನು ಬೆರೆಸಿ ಹೇಳುವ ಕವಿ ಜಾಣ್ಮೆಯನ್ನು ಮೆಚ್ಚಲೇಬೇಕು. ಕಾವ್ಯದ ಒಳಗೆ ಕಾವ್ಯನ ಹೇಳ್ತಾ ಇರುವ ಸಂದರ್ಭದಲ್ಲಿ ತಮ್ಮ ಜೀವನದ ಒಂದು ಕಥೆಯನ್ನ ಏನ್ ಮಾಡ್ತಾರ, ಅದೇ ರೀತಿಯಾಗಿ ಹೇಳುವಂತಹ ಕವಿ ಜಾಣ್ಮೆಯನ್ನು ನಾವಿಲ್ಲಿ ಮೆಚ್ಚಬೇಕಾದದ್ದು.
ಕಿತ್ತು ತಿನ್ನುವ ಬಡತನದ ವಾಸ್ತವ ಚಿತ್ರವನ್ನು ಲಘುಹಾಸ್ಯಮಯವಾಗಿಸುವ ಕಲೆಗಾರಿಕೆ ಮುದ್ದಣ್ಣನಿಗೆ ಸಾಧ್ಯ ಎಂಬುದನ್ನು ಈ ಗದ್ಯ ಭಾಗದಲ್ಲಿ ಕಾಣಬಹುದಾಗಿದೆ. ನೋಡ್ರಿ, ಕಿತ್ತು ತಿನ್ನುವಂತಹ ಬಡತನ ಇದ್ರೂ ಕೂಡ ಕಿತ್ತು ತಿನ್ನುವಂತಹ ಬಡತನದ ವಾಸ್ತವ ಚಿತ್ರಣವನ್ನ ಇಲ್ಲಿ ಏನ್ ಮಾಡ್ತಾರೆ, ತುಂಬಾ ನಗುವಾಗಿ ಅಂದ್ರೆ ಹಾಸ್ಯಮಯವಾಗಿ ಏನ್ ಮಾಡ್ತಾರ ಇಲ್ಲಿ ಯಾರು ಕವಿಗಳು ಮುದ್ದಣ್ಣ ಅವರು ಹೇಳ್ತಾರ. ತಮ್ಮ ಹೆಂಡತಿ ಹೇಳುವಂತ ಒಂದು ಸಂದರ್ಭವನ್ನ ನಾವು ಈ ಗದ್ಯ ಭಾಗದಲ್ಲಿ ನಾವು ನೋಡಬಹುದು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಇದನ್ನ ಕವಿಗಳ ಪರಿಚಯವನ್ನ ಹಾಗೂ ಪೂರ್ವ ಕಥೆಯನ್ನ ಹಾಗೂ ಗದ್ಯದ ಪ್ರವೇಶವನ್ನ ಆಶಯವನ್ನ ನೋಡಿದೀನಿ. ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ, ಇಡೀ ಈ ಗದ್ಯ ಭಾಗದ ಒಂದು ಸಾರಾಂಶವನ್ನ ನೋಡೋಣ. ಇಂದು ಹೇಳಿರುವಂತಹ ಎಲ್ಲ ನಿಮಗೆ ಗದ್ಯ ಭಾಗದ ಅರ್ಥ, ನಿಮಗೆ ಭಾವಾರ್ಥ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.